ಲಕ್ಷ್ಮಿ ಅಂತಕ್ಕಂಥದ್ದು ಏನು ಅಂತಂದರೆ ನಿಮ್ಮ ಜೀವನಕ್ಕೆ ಹಣ ಒಂದಿದ್ರೆ ಸಾಕೆ. ನಾನು 3-4 ದೇಶ ಸುತ್ತಿರೋನು, ಬಟ್ ನಾನು ನೋಡಿದಾಗ ನಾನು ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ತೀನಪ್ಪ ಅಂತ ಅನ್ನಿಸ್ತು. ಇಲ್ಲಿರ್ತಕ್ಕಂತಹ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಭಾರತ ದೇಶದಂತಹ ಪರಮಾದ್ಭುತವಾದಂತಹ ಒಂದು ಭೂಮಿ, ನೀವು ಭಾರತದಲ್ಲಿ ಹುಟ್ಟಿದ್ದೀರಾ ಅನ್ನೋದೇ ಲಕ್ಷ್ಮೀ ಕಟಾಕ್ಷ ನನ್ನ ಪ್ರಕಾರ. ನಮಗಿನ್ನ ಕಡಿಮೆ ಹಣ, ನಮಗಿನ್ನ ಕಡಿಮೆ ಸವಲತ್ತು ಇರೋರನ್ನು ನೋಡಬೇಕಂತೆ ನಾವು. ವಿದ್ಯೆಯಲ್ಲಿ ನಮಗಿನ್ನ ಮೇಲಿರೋರನ್ನು ನೋಡಬೇಕಂತೆ. ಸುಖ ಅಂದರೆ ಏನು ಅಂದರೆ ಶಾಸ್ತ್ರದಲ್ಲಿ ಸ್ವಾತಂತ್ರ್ಯತೆ, ನಿಮ್ಮ ಸ್ವಾತಂತ್ರ್ಯ. ಸ್ವೇಚ್ಛೆ ಅಲ್ಲ, ಸ್ವೇಚ್ಛೆಗೂ ಸ್ವತಂತ್ರಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಸ್ವೇಚ್ಛೆ ಅಲ್ಲ, ಸ್ವತಂತ್ರ ಉಂಟು. ಕೌಟಿಲ್ಯರು ಏನು ಹೇಳ್ತಾರೆ ಚಾಣಕ್ಯ ನೀತಿ ಅಂತಂದರೆ, ಸುಖಸ್ಯ ಮೂಲಂ ಧರ್ಮ. ನೀವು ಸುಖವಾಗಿರಬೇಕು ಅಂದರೆ ನಿಮಗೆ ಧರ್ಮವಾಗಿರಬೇಕು. ಧರ್ಮವಾಗಿರೋದು ಅಂದರೆ ಜಾತಿ ಪೂಜೆ ಪುನಸ್ಕಾರ ಹೇಳ್ತಿಲ್ಲ, ನೀವು ನ್ಯಾಯಬದ್ಧವಾಗಿರಬೇಕು. ರಾಮಾಯಣ ಮಹಾಭಾರತ ಅಧ್ಯಯನವನ್ನು ಏನಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ಇಂತಿಂತಹ ಘಟನೆಗಳು ಆವಾಗೇನಾಗಿತ್ತು ಇವತ್ತು ನಡೀತಾ ಇದೆ ನಮ್ಮಲ್ಲೂ ಕೂಡ. ಅರಾಜಕತೆ ಆವಾಗಲೂ ಇತ್ತು, ಇವಾಗಲೂ ಇದೆ. ಆಗಾದಾಗ ಏನು ಮಾಡಬೇಕು ಅಂದರೆ ನೀವು ಹಿಂದಕ್ಕೆ ಹೋಗಬೇಕು. ಅಯ್ಯೋ ನನಗೇನಾಗಬೇಕಾಗಿದೆ, ಎಲ್ಲ ನಡೀತಿಲ್ವಾ, ನಾನು ಯಾಕೆ ಮಾಡಬೇಕು? ಇದು ಯಾವಾಗ ಲಕ್ಷ್ಯ ಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ, ಈ ಅಲಕ್ಷ್ಯತೆ ಅಲಕ್ಷ್ಮಿಗೆ ಕಾರಣ, ದರಿದ್ರಕ್ಕೆ ಕಾರಣ. ಯಾರು ಏನು ಮಾಡಿದರೂ ನನ್ನ ಕೆಲಸವನ್ನು ನಾನು ಸರಿಯಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬ ಮನುಷ್ಯ ಭಾರತೀಯ ಯಾವತ್ತು ಹೊರಡ್ತಾನೋ ಈ ದಿವಸ ಸುಭಿಕ್ಷವಾಗೋ. ಈ ಹೆದರಿಕೆ ಅಂತಕ್ಕಂಥದ್ದೇ ಎಲ್ಲ ಒಂದು ನಮ್ಮ ಅಪಜಯಕ್ಕೆ ಮೂಲ. ಇನ್ಫಾರ್ಮೇಷನ್ ಬೇರೆ, ನಾಲೆಡ್ಜ್ ಬೇರೆ, ಇದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು. ನಮ್ಮ ಜ್ಞಾನ ದಾಹಿಗಳಾಗಬೇಕು ನಾವು, ದಾಹಿಗಳಲ್ಲ, ದನಗಾಹಿಗಳು ಅಲ್ಲ. ಆ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಯಾರು ಸೋಲುಣ್ಣಿಸದೇ ಇರತಕ್ಕಂತಹ ಅಜೇಯರಾಗಿ ನಿಲ್ತಕ್ಕಂತಹ ಕ್ಷಮತೆಯನ್ನು ಸಂಪಾದನೆ ಮಾಡಿಕೊಂಡ್ರೆ ಕೆಲಸ ಯಾಕೆ ಹೋಗುತ್ತೆ ನಿಮಗೆ? ವಿಷ್ಣುವಿನ ಗುಣ ಯಾರಲ್ಲಿರುತ್ತೋ ಅಲ್ಲಿ ಮಾತ್ರ ಲಕ್ಷ್ಮಿ ಹೋಗ್ತಕ್ಕಂಥದ್ದು. ಸ್ವಚ್ಛತೆ, ಶುಭ್ರತೆ, ಪರಾಕ್ರಮ, ವ್ಯಾಪನೆ, ಇವು 4 ಕನಿಷ್ಠವಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಗುಣಗಳಾಗಿ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಜನ್ಮ ತೆಗೆದುಕೊಂಡಾಗ ಕಂಪ್ನಿ ಇತ್ತಾ? ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಆಮೇಲೆ ಬಂದಿದ್ದು. ಅಥವಾ ಇತ್ತು ಅಂತ ಇಟ್ಕೊಳ್ಳೋಣ. ನಾನು ಹುಟ್ಟಬೇಕಾದ್ರೆ ಆ ಕಂಪನಿನ ನಂಬಿಕೊಂಡು ಹುಟ್ಟಿರ್ತೀನ ನಾನು? ಯಾವ ಆಧಾರದ ಮೇಲೆ ಹುಟ್ಟಿದ್ದೀನಿ ನಾನು ಅಂತ ನಾವು ನಮ್ಮಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡಾಗ, ನನ್ನ ಕ್ಷಮತೆಯನ್ನು ನಂಬಿಕೊಂಡೇ ಬದುಕಬೇಕು ನಾನು. 100 ಜನ 100 ಅಂತಲೇ ಇರ್ತಾರೆ, ಜನ ಇರೋದೇ ಅನ್ನೋದಕ್ಕೆ. ಆಮೇಲೆ ನಿಮಗೆ ಕಿವಿ ಊದತಕ್ಕಂಥವರು ಇರ್ತಾರೆ, ಅವರು ಹೇಳಲಿ, ಇಲ್ಲಿ ಕೇಳಿ ಇಲ್ಲಿ ಬಿಡಿ. ಯಾಕೆಂದರೆ ಭಾರತ ದೇಶಕ್ಕೆ ನಾನೂ ಹೊಣೆ, ನೀವು ಹೊಣೆ. ದೇಶ ನಮ್ಮನ್ನು ಮಾಡೋದಲ್ಲ, ದೇಶ ನಾವು ಸರ್ ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಂದಿಗಿರಲಿದ್ದಾರೆ ತತ್ವಜ್ಞಾನಿಗಳು ಆಗಿರುವಂತಹವರು, ಹಾಗೆ ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭಮಸ್ತು ನಿತ್ಯಂ, ಎಲ್ಲರಿಗೂ ಶುಭೋದಯ. ಇವತ್ತಿನ ಸಂಚಿಕೆಯಲ್ಲಿ ನಾವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮೊದಲಿಗೆ ಗುರೂಜಿ, ಇಡೀ ಒಂದು ಭಾರತದ, ನಮ್ಮ ದೇಶದ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಆರ್ಥಿಕತೆ ಅಂತ ಬಂದಾಗ ಭಾರತ 4ನೇ ಸ್ಥಾನದಲ್ಲಿದೆ. ಆದರೂ ಕೂಡ ಬಡತನ ಅನ್ನೋದು ಸಂಪೂರ್ಣ ನಿರ್ಮೂಲನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಇನ್ನೂ ಕಷ್ಟ ನಷ್ಟಗಳು ನೋಡ್ತೀವಿ. ಒಂದು ಮಾತಿದೆ, ನೀರಿದ್ದ ಕಡೆನೇ ಹರಿಯುತ್ತೆ, ಹಣವಂತರಿಗೆ ಹಣ ಹೋಗುತ್ತೆ ಅನ್ನುವಂಥದ್ದು. ಯಾಕೆ ಹೇಳಿ ಗುರೂಜಿ? ಮೊಟ್ಟಮೊದಲನೇದಾಗಿ ನಾವು ನೋಡಿದಾಗ ಎಲ್ಲದಕ್ಕಿಂತ ಪೂರ್ವಭಾವಿಯಾಗಿ ಲಕ್ಷ್ಮಿ ಅಂತಂದರೆ ನಮ್ಮ ಕಣ್ಣಿಗೆ ಕಾಣೋದು ಏನು ಅಂತಂದರೆ, ಒಂದು ಕುಂಭವನ್ನು ಇಟ್ಕೊಂಡು ಅದರಿಂದ ಬಂಗಾರದ ಮಳೆಯನ್ನು ಸುರಿಸ್ತಾ ಇರತಕ್ಕಂತಹ ಒಂದು ಮಾತೆಯ ಒಂದು ಚಿತ್ರಣ. ಒಂದು ದೊಡ್ಡ ತಪ್ಪು ಪರಿಕಲ್ಪನೆ. ಲಕ್ಷ್ಮಿ ಅಂತಕ್ಕಂಥದ್ದು ಲಕ್ಷ್ಯ ಅಂತಕ್ಕಂಥ ಒಂದು ಪದದಿಂದ ಉತ್ಪತ್ತಿ ಆಗಿರ್ತಕ್ಕಂತಹ ಒಂದು ಪದ. ಲಕ್ಷ್ಯ ಅಂದರೆ ಏನು? ನಮ್ಮ ಗುರಿ, ನಮ್ಮ ಗೋಲ್ ಎಲ್ಲಿದೆ ಅಂತಕ್ಕಂಥದ್ದು, ನಮ್ಮ ಧ್ಯೇಯ ಎಲ್ಲಿದೆ ಅಂತಕ್ಕಂಥದ್ದು. ದೇಶಕ್ಕೊಂದು ಧ್ಯೇಯ ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಒಂದೇ ಧ್ಯೇಯವಾಗಿರಬೇಕು. ಒನ್ ಎಟ್ ಎ ಟೈಮ್ ಅಂತ ಹೇಳ್ತೀವಲ್ಲ, ಒಂದು ಕೆಲಸವನ್ನು ಒಂದೇ ಕಡೆ ಒಬ್ಬ ಬಹಳ ನಿಷ್ಪಕ್ಷಪಾತದಿಂದ ಅದಾಗೋವರೆಗೂ ಬಿಡದೆ ಸಾಧಿಸಿದ್ರೆ ಅದಕ್ಕೆ ಲಕ್ಷ್ಮಿ ಅಂತ ಹೆಸರು. 4ನೆಯ ಒಂದು ಪರಿಸ್ಥಿತಿಗೆ ಬಂದರೂ ಭಾರತದಲ್ಲಿ ಬಡತನ ತಗ್ಗಿಲ್ಲ. ಎಲ್ಲಿ ನೋಡೋದು ನಿರುದ್ಯೋಗ ತಾಂಡವವಾಡ್ತಾ ಇದೆ. ಇರ್ತಕ್ಕಂಥ ಉದ್ಯೋಗ ಯುವಜನರಿಗೆ ಬಿಟ್ಟು ಹೋಗ್ತಾ ಇದೆ.
ಇದು ನಿಮ್ಮ ಮತ್ತೆ ಹೇಗೆ 4ನೇ ಸ್ಥಾನಕ್ಕೆ ಬಂತು, ಆದರೂ ಕೂಡ ಎಲ್ಲರ ಕೈಯಲ್ಲೂ ಹಣ ಇಲ್ಲ ಅಂತ ನಾವು ನೋಡಲಾಗಿ, ಲಕ್ಷ್ಮಿ ಅಂತ ನಾವು ಹೇಳಿದಾಗ ಇದರ ಒಂದು ಸ್ಪೆಕ್ಟ್ರಮ್ ಇದೆಯಲ್ಲ, ಲಕ್ಷ್ಮೀ ಪದದ ಸ್ಪೆಕ್ಟ್ರಮ್ ಬಹಳ ದೊಡ್ಡದು. ಧನಲಕ್ಷ್ಮಿ ಅಂದರೆ ಹಣ, ವಿದ್ಯಾಲಕ್ಷ್ಮಿ ಅಂದರೆ ವಿದ್ಯೆ, ಧೈರ್ಯಲಕ್ಷ್ಮಿ ಅಂದರೆ ಧೈರ್ಯ, ಕೀರ್ತಿಲಕ್ಷ್ಮಿ ಅಂದರೆ ನೀವು ಪಡೆಯುವ ಕೀರ್ತಿ, ಸಂತಾನಲಕ್ಷ್ಮಿ ಅಂತಂದರೆ ಸಂತತಿ, ವೀರಲಕ್ಷ್ಮಿ ಅಂತಂದರೆ ನಿಮ್ಮ ಶೌರ್ಯ ಪ್ರತಾಪ, ಗಜಲಕ್ಷ್ಮಿ ಅಂತಂದರೆ ವಾಹನಗಳ ಸಮೂಹ, ಧಾನ್ಯಲಕ್ಷ್ಮಿ ಅಂದರೆ ಅನ್ನಾಹಾರಗಳಿಗೆ ಕೊರತೆ ಇಲ್ಲದೇ ಇರತಕ್ಕಂಥದ್ದು. ಈ ರೀತಿಯಾಗಿ 8 ಜನ ಲಕ್ಷ್ಮಿಯರನ್ನು ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅಷ್ಟೇ ಲಕ್ಷ್ಮಿಯರು, ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂದರೆ ಇದೆ. ಈಗ ಇದರಲ್ಲಿ ಲಕ್ಷ್ಮಿ ಅಂತಕ್ಕಂಥದ್ದು ಏನು ಅಂತಂದರೆ ನಿಮ್ಮ ಜೀವನಕ್ಕೆ ಹಣ ಒಂದಿದ್ರೆ ಸಾಕೆ. 10 ದೇಶ ಸುತ್ತು ಬನ್ನಿ ನೀವು ಹೋಗಿ. ಇದಕ್ಕಿನ್ನ ಹಣಕಾಸಿನ ಸ್ಥಿತಿಗತಿಯಲ್ಲಿ ಬಹಳ ಅದ್ಭುತವಾಗಿರೋ ದೇಶಗಳು ಉಂಟು. ನಾನು 3-4 ದೇಶ ಸುತ್ತಿರೋನು, ಬಟ್ ನಾನು ನೋಡಿದಾಗ ನಾನು ಯಾವಾಗ ಬೆಂಗಳೂರಿಗೆ ವಾಪಸ್ ಬರ್ತೀನಪ್ಪ ಅಂತ ಅನ್ನಿಸ್ತು. ಇಲ್ಲಿರ್ತಕ್ಕಂತಹ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಭಾರತ ದೇಶದಂತಹ ಪರಮಾದ್ಭುತವಾದಂತಹ ಒಂದು ಭೂಮಿ, ನೀವು ಭಾರತದಲ್ಲಿ ಹುಟ್ಟಿದ್ದೀರಾ ಅನ್ನೋದೇ ಲಕ್ಷ್ಮೀ ಕಟಾಕ್ಷ ನನ್ನ ಪ್ರಕಾರ. ನನ್ನ ಪ್ರಕಾರ ನೀವು ಅಂದ್ಕೊಂಡಿದ್ದೀರಾ ಅಮೇರಿಕದಲ್ಲಿ ನಿರುದ್ಯೋಗ ಇಲ್ವಾ, ತಿರುಪೆ ಎತ್ತೋರು ಇಲ್ವಾ, ಭಿಕ್ಷೆ ಎತ್ತೋರು, ಹೋಗ್ಬಿಟ್ಟು ನ್ಯೂಯಾರ್ಕಲ್ಲಿ ನೋಡಿ ಪ್ರತಿ ಒಂದು ಕಡೆಯೂ ನಿಮ್ಮನ್ನು ಅಟ್ಟಿಸ್ಕೊಂಬಂದು ದುಡ್ಡು ಕೇಳೋರು ಹೆಚ್ಚು ಕಡಿಮೆ ಆಯ್ತಂದ್ರೆ ಮೈ ಮೇಲಿರೋದು ಕಿತ್ಕೊಂಡು ಹೋಗ್ತಕ್ಕಂತಹ ಬಡತನ ಅಲ್ಲೂ ಉಂಟು. ನಾವು ಅದರ ಗೋಜಿಗೆ ಹೋಗದೆ ನಾವೇನು ಮಾಡ್ತಿದ್ದೀವಿ, ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ನಮ್ಮದನ್ನೇ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆದರೆ ಹಣದ ವಿಚಾರದಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಗುರುಗಳು ನನಗೆ ಹೇಳ್ತಿದ್ರು ಅಂದರೆ, ನಮಗಿನ್ನ ಕಡಿಮೆ ಹಣ, ನಮಗಿನ್ನ ಕಡಿಮೆ ಸವಲತ್ತು ಇರೋರನ್ನು ನೋಡಬೇಕಂತೆ ನಾವು. ಅವಾಗ ಏನಾಗುತ್ತೆ, ಅಪ್ಪ ಸದ್ಯ ದೇವರು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ, ಅವನಿಗೆ 2 ಹೊತ್ತೂ ಇಲ್ಲ, ಇವನಿಗೆ 1 ಹೊತ್ತಿದೆ, ಇವನು ಸಾಹುಕಾರ, ಇನ್ನೊಬ್ಬನಿಗೆ ಅರ್ಧ ಹೊತ್ತಿದೆ, ಅವನು ವಾಸಿ ಏನೂ ಇಲ್ಲದೇ ಇರೋದಕ್ಕಿನ್ನ. ವಿದ್ಯೆಯಲ್ಲಿ ನಮಗಿನ್ನ ಮೇಲಿರೋರನ್ನು ನೋಡಬೇಕಂತೆ. ಏನೋ ಇಂಥ ವಿದ್ಯಾವಂತ, ನಾನು ಇಷ್ಟು ಅಯೋಗ್ಯ ಆಗ್ಬಿಟ್ಟಿದ್ದೇನೆ, ಏನು ಬರಲ್ವಲ್ಲ ಅಂತ. ವಿದ್ಯಾಲಕ್ಷ್ಮಿ ಅದೇನು ಹೇಳುತ್ತೆ ಅಂತಂದರೆ, ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ ತತಸ್ಸುಖಂ ಅಂತ. ಇದಕ್ಕೆ ಮೂಲ ಕಾರಣ ಏನು ಅಂತ ನಾವು ನೋಡಲಾಗಿ ಹೇಳಿದ್ರಲ್ಲ, ಭಾರತ ಆದರೂ ಯಾಕೂ ಇನ್ನೂ ಹಣಕಾಸವನ್ನು ನೋಡಿಲ್ಲ. ಆರ್ಥಿಕ ತಜ್ಞ ಅಲ್ಲ ನಾನೇನು ಹೇಳೋದಕ್ಕೆ. ಈ ಪರ್ ಕ್ಯಾಪಿಟಾ ಇನ್ಕಮ್ ಇಷ್ಟಿದೆ ಅಂತನೋ, ಅಥವಾ ಫಿಸ್ಕಲ್ ಡೆಪಾಸಿಟ್ ಇಷ್ಟಿದೆ ಅಂತನೋ, ಇನ್ಫ್ಲೇಷನ್ ಅಷ್ಟಾಗ್ಬಿಟ್ಟು, ಈ ಪದಗಳರ್ಥವೂ ನನಗೆ ಗೊತ್ತಿಲ್ಲ, ಬಹುಶಃ ತಪ್ಪು ಹೇಳ್ಬಿಡ್ತೀನಿ ನಾನು. ಈ ದೃಷ್ಟಿಕೋನದಿಂದ ನೋಡಲಾಗಿ, ಅದು ನಮ್ಮ ಸಂಸ್ಕೃತಿಯ ಸನಾತನ ಧರ್ಮದ ದೃಷ್ಟಿಕೋನದಿಂದ ನೋಡಲಾಗಿ ಅರ್ಥಶಾಸ್ತ್ರವನ್ನು ಬಹಳ ಚೆನ್ನಾಗಿ ಹೇಳಿದವರು ನಮ್ಗೆ ಯಾರು ಜ್ಞಾಪಕ ಬರುತ್ತೆ? ಕೌಟಿಲ್ಯರು, ಅಂದರೆ ಚಾಣಕ್ಯರು. ಕೌಟಿಲ್ಯನ ಅರ್ಥಶಾಸ್ತ್ರ. ನಮ್ಮ ಪರಮೇಷ್ಠಿ ಗುರುಗಳು ಅದರ ಬಗ್ಗೆ ಭಾಳ ಅದ್ಭುತವಾಗಿ ಪುಸ್ತಕವನ್ನು ಬರೆದವರು ಮೊದಲನೇವರು. ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಅಂತ, ಸಚ್ಚಿದಾನಂದ ಶಂಕರ ಭಾರತಿ ಮಹಾಸ್ವಾಮಿಗಳು ಅಂದ್ಬಿಟ್ಟು ಅವರು ಬರೀತಾರೆ, ಅದರ ಬಗ್ಗೆ ಬರೀತಾರೆ. 4 ಲೈನ್ ಹೇಳ್ತೀನಿ, ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಅರ್ಥಶಾಸ್ತ್ರದ ಬಗ್ಗೆ. ನಾವು ಇಡೀ ಪ್ರಪಂಚ, ಭಾರತೀಯರಾಗಿರ್ಬೋದು, ಅಮೇರಿಕಾದವರು, ಆಸ್ಟ್ರೇಲಿಯಾದಾಗಿರ್ಬೋದು, ನಾವು ಏನನ್ನು ಅರಿಸ್ತಾ ಇದ್ದೀವಿ? ನಾವು ಮುಖ್ಯವಾಗಿ ಏನು ಬೇಕು? ನಮಗೆ ಸುಖ ಬೇಕು, ನಮಗೆ ಅಲ್ವಾ? ನಮಗೆ ಬೇಕಾಗಿರೋ ಸುಖ. ನಿಮಗೆ ಊರಲ್ಲಿರೋ ಎಲ್ಲ ಒಂದು 500 ಕೋಟಿ ಹಣ ಕೊಡೋಣ, ಯಾರಾದ್ರು ನಿಮ್ಮ 2 ಕೈ ಕತ್ತರಿಸ್ಬಿಡ್ತೀವಿ ಅಂದರೆ ಒಪ್ತಾರಾ ಯಾರಾದರೂ? ಸ್ವಲ್ಪ ನಿಮ್ಮ ನಾಲ್ಗೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್, ನೀವು ಒಂದು 50 ಕೋಟಿ ತೊಗೊಳಿಂದ್ರೆ ಯಾರಾದರೂ ಒಪ್ತಾರಿಯೇ? ಅಥವಾ ನಿಮ್ಮನ್ನು ಕೂಡ ಹಾಕ್ಬಿಡ್ತೀವಿ, ಒಂದು 500 ಕೋಟಿ ಕೊಟ್ಟು ಒಂದು 30x30 ರೂಮು, AC ಹಾಕ್ಬಿಟ್ಟು ನಿಮಗೆ ದಿನ ಒಂದು ತೂತಿರುತ್ತೆ, ನೀವು ಕೇಳಿ ತಿಂಡಿ ಪದಾರ್ಥ ಕೊಡ್ತೀವಿ, ನೀವು ಸುಖವಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಇರ್ತೀರೇನು? ಇಲ್ಲ. ನಮಗೆ ಬೇಕಾಗಿರೋದು ಸುಖ. ಸುಖ ಅಂದರೆ ಏನು ಅಂದರೆ, ಶಾಸ್ತ್ರದಲ್ಲಿ ಸ್ವಾತಂತ್ರ್ಯತೆ, ನಿಮ್ಮ ಸ್ವಾತಂತ್ರ್ಯ, ಸ್ವೇಚ್ಛೆ ಅಲ್ಲ. ಸ್ವೇಚ್ಛೆಗೂ ಸ್ವತಂತ್ರಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಸ್ವೇಚ್ಛೆ ಅಲ್ಲ, ಸ್ವತಂತ್ರ ಉಂಟು. ಈ ನಿಟ್ಟಿನಲ್ಲಿ ನಾವು ಮಾತಾಡಿದಾಗ ಏನಾಗುತ್ತೆ, ಸುಖ ನಮಗೆ ಬೇಕು. ಪ್ರತಿಯೊಂದು ಪ್ರಾಣಿಯು, ಪ್ರತಿಯೊಂದು ಜೀವಿಯು ಹಗಲು ರಾತ್ರಿ ಕಷ್ಟಪಡ್ತಾ ಇರತಕ್ಕಂಥದ್ದು ಸುಖದ ಒಂದು ಇಚ್ಛೆಗಾಗಿ. ಕೌಟಿಲ್ಯರು ಏನು ಹೇಳ್ತಾರೆ ಚಾಣಕ್ಯ ನೀತಿ ಅಂತಂದರೆ, ಸುಖಸ್ಯ ಮೂಲಂ ಧರ್ಮ. ನೀವು ಸುಖವಾಗಿರಬೇಕು ಅಂದರೆ ನಿಮಗೆ ಧರ್ಮವಾಗಿರಬೇಕು. ನೀವು ಧರ್ಮವಾಗಿರೋದು ಅಂದರೆ ಜಾತಿ ಪೂಜೆ ಪುನಸ್ಕಾರ ಹೇಳ್ತಿಲ್ಲ, ನೀವು ನ್ಯಾಯಬದ್ಧವಾಗಿರಬೇಕು ಎಲ್ಲದರಲ್ಲೂ. ಸುಖ ಬೇಕು ಅಂದರೆ ನ್ಯಾಯಬದ್ಧ, ಇಲ್ಲಾಂದರೆ ಕಾಲಿಂಗ್ ಬೆಲ್ ಹೊಡ್ಕೊಂಡ ತಕ್ಷಣ ಹೋಗಿ ಬಚ್ಚಿಟ್ಕೋತಾನೆ ಗಂಡ, ಇಲ್ಲ ಅಂತ ಹೇಳ್ಬಿಡು ಅಂತ ಅಲ್ವೇ?
ಈಗ ಧರ್ಮವಾಗಿರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟು ಧರ್ಮಸ್ಯ ಮೂಲಂ ಅರ್ಥಂ. ನಿಮಗೆ ದ್ರವ್ಯ ಬೇಕು. ಅರ್ಥ ಅಂತಂದರೆ ಬರೀ ಹಣಕಾಸು ಅಂತಲ್ಲ. ಹಣಕಾಸು ಬೇಕು, ಬಟ್ಟೆ ಬೇಕು, ಮನೆ ಬೇಕು, ಊಟ ಬೇಕು, ತಿಂಡಿ ಬೇಕು, ಆಳು ಕಾಳು ಬೇಕು. ಇದಕ್ಕೆ ಅರ್ಥ, ದ್ರವ್ಯ ಅಂತ ಹೆಸರು. ಹಣ ಬೇಕು, ಮೂಲತಃ ಹಣ ಅಂತಲೇ ತಗೊಳ್ಳಿ. ಅರ್ಥ ಬೇಕು, ದ್ರವ್ಯ ಬೇಕು ಅಂದರೆ ಅರ್ಥಸ್ಯ ಮೂಲಂ ರಾಜ್ಯಂ. ಒಂದು ರಾಜ್ಯ ಬೇಕು. ರಾಜ್ಯ ಅಂದ್ರೇನು? ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ ರಾಜ್ಯ ಅಲ್ಲ. ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಕರ್ಮವನ್ನು ನಡೆಸ್ತಕ್ಕಂತಹ, ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಯಾವುದಾದರೂ ಒಂದು ಚೌಕಟ್ಟು ನಿಮಗೆ ಇರಬೇಕು. ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದು, ಇದನ್ನು ನಾನು ಪರ್ಯಾಪ್ತವಾಗಿ ಬಹಳ ಧಾರ್ಮಿಕವಾಗಿ ಬಹಳ ಚೆನ್ನಾಗಿ ದೇವರು ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ, ನೀವು ಮಾಡ್ತಕ್ಕಂತಹ ಉದ್ಯೋಗ ಇದೆಲ್ಲ ಅದು ಅಮ್ಮನವರು ಅಂತ ಹೇಳುತ್ತೆ ಮಾರ್ಕಂಡೇಯ ಪುರಾಣ. ಅಲ್ಲಿಗೇನಾಯಿತು? ಅರ್ಥಸ್ಯ ಮೂಲಂ ರಾಜ್ಯಂ. ರಾಜ್ಯ ಬೇಕು, ಉದ್ಯೋಗ ಬೇಕು ಅಂದರೆ ಏನು ಮಾಡಬೇಕು? ಇಂದ್ರಿಯ ನಿಗ್ರಹ ಅಂತ ಹೇಳ್ತು. ರಾಜ್ಯಸ್ಯ ಮೂಲಂ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಾನೀಗ ಶೌಚಕ್ಕೆ ಹೋಗಬೇಕು ಅಂತ ಹಿಂಗೆ ಎದ್ದೋಗ್ಬಿಟ್ರೆ ನಾನು ಕಾಫಿಯನ್ನು ಕುಡಿಯಬೇಕು ಅಂತೆಲ್ಲ ಹೋಗ್ಬಿಟ್ರೆ ಅಲ್ಲಿ ಯಾರೋ ಏನಿರ್ತೋ ಪಾನಕ ಇಟ್ಟಿದ್ದಾರೆ ಅಂದ್ಬಿಟ್ರೆ ಅಲ್ವ, ಅದು ಇಂದ್ರಿಯ ನಿಗ್ರಹ ಇಲ್ಲ. ನಿಮಗೆ ಬೆನ್ನೋಯ್ತಿದೆಯೋ, ಕಣ್ಣು ಉರಿಯುತ್ತಿದೆಯೋ, ಮೈ ಬೆವರುತ್ತಿದೆಯೋ, ಅಲ್ಲಿ ಕೂತು ಅದೇನನ್ನೂ ತೋರಿಸಿಕೊಳ್ಳದೆ, ಇದಕ್ಕೆ ತಪಸ್ಸು ಅಂತ ಹೆಸರು. ಅವರವರ ಕೆಲಸದಲ್ಲಿ ಅವರವರದೇ ಆದಂತಹ ತೊಂದರೆಗಳು ಉಂಟವರಿಗೆ ಆ ಥರದ ಇಂದ್ರಿಯ ಜಯ ಬರಬೇಕಂತೆ. ಇಂದ್ರಿಯ ಜಯ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ವೃದ್ಧೋಪಸೇವಾ ಅಂತ ಹೇಳ್ತಾರೆ. ಇಂದ್ರಿಯ ಜಯಸ್ಯ ಮೂಲಂ ವೃದ್ಧೋಪಸೇವಾ. ವೃದ್ಧರ ಸೇವೆಯನ್ನು ಮಾಡು. ಏನು ವೃದ್ಧರು? 122 ವರ್ಷ ಯಾರೋ ಬಹಳ ವಯಸ್ಸಾಗ್ಬಿಟ್ಟಿದೆ, ಅರ್ಜೆಂಟೀನಲ್ಲಿದ್ದಾರೆ, ಬನ್ನಿರಿ ಹೋಗೋಣ ಫ್ಲೈಟ್ ಹತ್ಕೊಂಡು ಅವ್ರ ಕೈಕಾಲು ಒತ್ತೋಣ ಅಲ್ಲ. ಇಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜ್ಞಾನ ವೃದ್ಧರು ಯಾರಿದ್ದಾರೋ ನೀವು ಅವರ ಸೇವೆಯನ್ನು ಮಾಡಬೇಕು. ಸೇವೆ ಮಾಡೋದು ಅಂದ್ರೇನೋ ಅದು ಬಹಳ ತೊಪ್ಪಾಯಿಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮವರು. ಅವ್ರ ಮನೆ ಮುಂದೆ ಹೋಗಿ ಕಸ ಗುಡಿಸೋದು, ಸಗಣಿ ನೀರು ಹಾಕೋದು, ರಂಗೋಲಿ ಬಿಡೋದು, ಅಡುಗೆ ಮಾಡಾಕೋದು, ಚೆನ್ನಾಗಿ ಅವ್ರಿಗೆ ಬಡಿಸೋದು, ಹಾಸ್ಕೊಟ್ಟು ಹೊದಿಸ್ಬಿಟ್ಟು ಕೈಕಾಲು ಒತ್ತೋದು ಒಂದೇ ಅಲ್ಲ. ಅದು ಒಂದು ಅಂಶ. ಇನ್ನು 99 ಅಂಶ ಏನು ಅಂತಂದರೆ ಅವರ ಥರವೇ ನೀವು ಆಗುವುದಕ್ಕೆ ಪ್ರಯತ್ನವನ್ನು ಮಾಡುವುದು. ಅವರು ನಮಗೆ ಮೇಲ್ಪಂಕ್ತಿ, ಅವ್ರನ್ನ ನೋಡಿದ್ವಿ, ಮೇಲ್ಪಂಕ್ತಿಯಲ್ಲಿ ಅವರಿದ್ದರೆ ನಾನು ಆ ಥರ ಆಗಬೇಕಲ್ಲ. ನಾನು ಆ ಥರ ಆಗಬೇಕು ಅಂದಾಗ ಏನಾಗುತ್ತೆ? ಯಾನಿ ಸಿದ್ಧಸ್ಯ ಲಕ್ಷಣಾನಿ ತಾನಿ ಸಾಧಕಸ್ಯ ಸಾಧನಾನಿ ಅಂತ ಹೇಳ್ತಾರೆ ತಿಳಿದವರು. ಅಂದರೆ ಆ ಥರ ಸಿದ್ಧಿಯನ್ನು ಪಡೆದವರು, ಅವರ ಲಕ್ಷಣಗಳಿರುತ್ತಲ್ಲ ಅದು ಸಾಧಕನಿಗೆ ಸಾಧನವಂತೆ. ಅದು ಏನು ಮಾಡೋದು? ಅದನ್ನು ಸಾಧನವಾಗಿ ಬಳಸ್ಕೊಂಡು ಅವ್ರೇನು ಮಾಡಿದ್ರು? ಅಷ್ಟು ದೊಡ್ಡ ಮನುಷ್ಯರಾಗಕ್ಕೆ ಅನ್ನೋದನ್ನು ನಾವು ತಿಳಿದುಕೊಂಡು ಯಾರದೋ ಒಬ್ಬರದು ಜೀವನ ಚರಿತ್ರೆಯನ್ನು ಓದೋದು ಅಂದರೆ ಇದು. ಅವರ ಸಾಧನಾ ಪಥದಲ್ಲಿ ಏನೇನು ಮಾಡಿದ್ರು ನಾನು ಅಳವಡಿಸ್ಕೋಬೇಕು ಅಂತ ಕಮೆಂಟ್ ಮಾಡೋದು, ಅದರ ಬಗ್ಗೆ ಇನ್ನೊಂದು ತರ್ಜುಮೆ ಮಾಡೋದು, ಅದರ ಬಗ್ಗೆ ಇನ್ನೊಂದು ವ್ಯಗ್ರವಾಗಿ ಏನೋ ಬರೆಯೋದಕ್ಕೆ ಯಾರದೇ ಆತ್ಮಕಥೆಯನ್ನು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಮಾಯಣ ಮಹಾಭಾರತಾದ ಅಧ್ಯಯನವನ್ನು ಏನಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ ಇಂತಿಂತಹ ಘಟನೆಗಳು ಆವಾಗೇನಾಗಿತ್ತು ಇವತ್ತು ನಡೀತಾ ಇದೆ ನಮ್ಮಲ್ಲೂ ಕೂಡ. ಅರಾಜಕತೆ ಆವಾಗಲೂ ಇತ್ತು, ಇವಾಗಲೂ ಇದೆ. ಆದಾಗ ಏನು ಮಾಡಬೇಕು ಅಂತ ನೀವು ಹಿಂದಕ್ಕೆ ಹೋಗಬೇಕು. ಅದೇನು ಹೇಳ್ತಾರೆ? ಗೋ ಟು ಬೇಸಿಕ್ಸ್ ಅಂತ ವಾಪಸ್ ಹೋಗಬೇಕು. ನಮ್ಮ ಹಿರಿಯರಿಗೆ ವಾಪಸ್ ಹೋಗ್ಬಿಟ್ಟು ಅದರ ಬಗ್ಗೆ ನಾವು ಚಿಂತನ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿದಾಗ ಅಂತಹವರು ಯಾರು ಜ್ಞಾನವೃದ್ಧರಿರ್ತಾರೋ, ಯಾರು ಚೆನ್ನಾಗಿ ಅದರಲ್ಲಿ ಪಳಗಿದವರು ಇರ್ತಾರೋ ಅಂತಹವರ ಸೇವೆಯನ್ನು ಮಾಡಬೇಕು. ಅಂತಹವರ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ? ಇಂದ್ರಿಯ ಜಯ ಬರುತ್ತೆ. ಇಂದ್ರಿಯ ಜಯ ಬಂತು ಅಂದರೆ ಏನಾಗುತ್ತೆ? ಒಂದು ರಾಜ್ಯ ಬರುತ್ತೆ, ನಿಮ್ಮದೇ ಒಂದು ಉದ್ದಿಮೆ ಪ್ರಾರಂಭವಾಗುತ್ತೆ. ಆದ್ದರಿಂದ ನೀವು ಹಣವನ್ನು ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಿ. ಅದರಿಂದ ನಿಮಗೇನಾಗುತ್ತೆ? ನಿಮಗೆ ಧರ್ಮವಾಗಿರಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ನೀವು ಧರ್ಮವಾಗಿದ್ದಾಗ ನೀವು ಸುಖವಾಗಿರ್ತೀರಿ. ಈ ಭಾರತದಲ್ಲಿ ಹಿಂಗಾಗೋತು ಅಂತ ಹೇಳಿಬಿಟ್ರಿ. ಭಾರತದ ಬಗ್ಗೆ ಬೇಡ, ಈಗ ಹೇಳೋಣ. ಭಾರತ ಏನರಿಂದ ಆಗಿದೆ? 10 ಹಲವಾರು ರಾಜ್ಯಗಳಿಂದ ಆಗಿದೆ. ಆ ಒಂದೊಂದು ರಾಜ್ಯ ಏನರಿಂದ ಆಗಿದೆ? 10 ಹಲವಾರು ಜಿಲ್ಲೆಗಳಿಂದ ಆಗಿದೆ. ಆ ಒಂದೊಂದು ಜಿಲ್ಲೆ ಏನರಿಂದ ಆಗಿದೆ? 10 ಹಲವಾರು ತಾಲೂಕುಗಳಿಂದ ಆಗಿದೆ. ಆ ತಾಲೂಕುಗಳು ಯಾವುದರಿಂದ ಆಗಿದೆ? 10 ಹಲವಾರು ಊರುಗಳಿಂದ, ಗ್ರಾಮಗಳಿಂದ, ಹೋಬಳಿಗಳಿಂದ, ಹಳ್ಳಿಯಿಂದ ಆಗಿದೆ. 16 ಹಳ್ಳಿಗಳಲ್ಲಿ ಒಂದು ಹಳ್ಳಿ ಏನರಿಂದ ಆಗಿದೆ? 35-40 ಮನೆಯಿಂದ ಆಗಿದೆ. ಆ 35-40 ಮನೆ ಯಾರಿಂದ ಆಗಿದೆ? ಮನುಷ್ಯರಿಂದ ಆಗಿದೆ. ಆ ಪಶುಗಳಿಂದನೂ ಆಗಿದೆ. ಅವು ಮಾಡ್ತಾ ಇದೆ ಧರ್ಮ, ನಾವು ಮಾಡ್ತಿಲ್ಲ. ಇರಲಿ, ಆ ಒಂದು ಮನುಷ್ಯರಲ್ಲಿ ನಾನು ಒಬ್ಬ, ನೀವು ಒಬ್ಬರು. ಅಯ್ಯೋ ನನಗೇನಾಗಬೇಕಾಗಿದೆ, ಎಲ್ಲ ನಡೀತಿಲ್ವಾ, ನಾನು ಯಾಕೆ ಮಾಡಬೇಕು? ಇದು ಯಾವಾಗ ಲಕ್ಷ್ಯ ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಈ ಅಲಕ್ಷ್ಯತೆಯೇ ಅಲಕ್ಷ್ಮಿಗೆ ಕಾರಣ, ದರಿದ್ರಕ್ಕೆ ಕಾರಣ. ಯಾರು ಏನು ಮಾಡಿದರೂ ನನ್ನ ಕೆಲಸವನ್ನು ನಾನು ಸರಿಯಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬ ಮನುಷ್ಯ ಭಾರತೀಯ ಯಾವತ್ತು ಹೊರಡ್ತಾನೋ ಈ ದಿವಸ
ಸುಭಿಕ್ಷವಾಗಿ ಹೋಗುತ್ತೆ. ಅದು ಏನೇನೋ ನಿಮಗೆ ಫಿಸಿಕಲ್ ಡೆಪಾಸಿಟೋ ಇನ್ನೊಂದು ಹಾಳೋ ಮೂಳೋ ಅದೆಲ್ಲ ಪಕ್ಕಕ್ಕೆ ಸರಿಸಿ, ನೀವು ಮಾನಸಿಕವಾಗಿ ದೈಹಿಕವಾಗಿ ಇದನ್ನು ದೂರ ಸರಿಸಿ, ಏನನ್ನು ನನಗೇನಾಗಬೇಕಾಗಿದೆ, ನಾನೊಬ್ಬ ಮಾಡೋದ್ರಿಂದ ಬದಲಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ತಪ್ಪು ಗ್ರಹಿಕೆ. ನಾವೊಬ್ಬರು ಮಾಡುವುದರಿಂದನೇ ದೇಶ ಬದಲಾವಣೆ ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ ಗುರುಜಿ, ಇವತ್ತಿನ ಯುವಕ ಯುವತಿಯರಲ್ಲಿ ಎಲ್ಲೋ ಒಂದು ಕಡೆ ಹಪಹಪಿನೋ ವ್ಯಾಮೋಹನ ಹೆಚ್ಚಾಗ್ತಾ ಇದೆಯಾ ಅಂದರೆ ಇನ್ಸೆಕ್ಯೂರ್ಡ್ ಜಾಬ್. ಈಗಿನ ಒಂದು ಪ್ರಸ್ತುತ ಸಿಸ್ಟಮಲ್ಲಿ, ವ್ಯವಸ್ಥೆಯಲ್ಲಿ ಪೆನ್ಷನ್ ಬರುವಂಥ ನೌಕರಿ ಸಿಗೋದೇ ಅಪರೂಪ. ಹೀಗಾಗಿ ಈಗಲೇ ಏನಾದರೂ ಸಂಪಾದನೆ ಮಾಡ್ಕೊಂಡು ಬಿಡ್ಬೇಕಪ್ಪ ನಮ್ಮ ಭವಿಷ್ಯತ್ಗೂ ಅನ್ನುವಂಥ ಒಂದು ವ್ಯಾಮೋಹ ಹಪಹಪಿ ಹೆಚ್ಚಾಗಿರೋದ್ರಿಂದಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಗುರು. ನಿಜವಾಗ್ಲೂ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಹೆದರಿಕೆ ಅಂತಕ್ಕಂಥದ್ದೇ ಎಲ್ಲ ಒಂದು ನಮ್ಮ ಅಪಜಯಕ್ಕೆ ಮೂಲ. ಲಕ್ಷ್ಮಿ ಯಾರ ಹೆಂಡತಿ? ಮಹಾವಿಷ್ಣುವಿನ ಹೆಂಡತಿ. ವಿಷ್ಣು ನೀವು ಆಗಿಬಿಟ್ರೆ ಈ ಹಪಹಪಿ ಭಯ ಎರಡು ಹೊರಟೋಗುತ್ತೆ. ವಿಷ್ಣು ಅಂದರೆ ಏನು ಅಂತಂದರೆ ವ್ಯಾಪಕತ್ವಾತ್ ವಿಷ್ಣು. ಚರಾಚರ ಜಗತ್ತಿನಲ್ಲಿ ಯಾವ ಶಕ್ತಿ ವ್ಯಾಪಿಸಿದೆಯೋ ಅದಕ್ಕೆ ವಿಷ್ಣು. ಇಲ್ಲಿ ನಾವೇನು ವ್ಯಾಪನೆಯನ್ನು ಮಾಡಬಹುದು? ನಮ್ಮ ಜ್ಞಾನವನ್ನು ವ್ಯಾಪಿಸ್ಕೊಳ್ಬಹುದು. ನಾವು ಅಷ್ಟು ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು. ಇಲ್ಲಿ ಇನ್ಫಾರ್ಮೇಷನ್ ಬೇರೆ, ನಾಲೆಡ್ಜ್ ಬೇರೆ, ಇದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು. ನಮ್ಮ ಜ್ಞಾನ ದಾಹಿಗಳಾಗಬೇಕು. ನಾವು ದನ ದಾಹಿಗಳಲ್ಲ, ದನಗಾಹಿಗಳು ಅಲ್ಲ. ಇಲ್ಲಿ ನಮಗೆ ಜ್ಞಾನದಾಹ ಹೆಚ್ಚಿದಾಗ ಏನಾಗುತ್ತೆ, ನಾವು ವ್ಯಾಪಿಸ್ತೀವಿ, ನಾವು ಹರಡ್ತೀವಿ. ಆ ಒಂದು ವಿಷ್ಣುತ್ವ, ಆವ ಲಕ್ಷ್ಮೀ ನಮ್ಮನ್ನು ವರೆಸ್ತಾಳೆ ತಾನಾಗ್ತಾನೆ. ಎರಡನೆಯದು, ಅವನು ಮಹಾಪರಾಕ್ರಮಶಾಲಿ. ಯಾರು? ಮಹಾವಿಷ್ಣು. ಹೆದರಿಕೆ ಅನ್ನೋದು ಅಜಿತ, ಅವನನ್ನು ಯಾರೂ ಗೆದ್ದಿಲ್ಲ. ಆ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಯಾರು ಸೋಲುಣ್ಣಿಸದೇ ಇರತಕ್ಕಂತಹ ಅಜೇಯರಾಗಿ ನಿಲ್ತಕ್ಕಂತಹ ಕ್ಷಮತೆಯನ್ನು ಸಂಪಾದನೆ ಮಾಡಿಕೊಂಡ್ರೆ ಕೆಲಸ ಯಾಕೆ ಹೋಗುತ್ತೆ? ನಿಮಗೆ ಕೆಲಸ ಯಾಕೆ ಹೋಗುತ್ತೆ? ಮಾಡಿ ತೋರಿಸೋಣ 10 ಜನರಿಗೆ, ನೋಡೋಣ ನನ್ನ ಜಾಗ ಇನ್ನೊಬ್ಬ ತಗೊಳ್ಳಿ ಅಂತ ಹೇಳಿ ನಾವು ಎದೆ ತಟ್ಟಿ ನಿಲ್ಲಬೇಕಾಗಿರ್ತಕ್ಕಂತಹ ಆ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಾತ್ವಿಕವಾದ ಒಂದು ಅಹಂಕಾರ ಮತ್ತು ಅದರಲ್ಲಿ ನಮಗೆ ಒಂದು ಸರಿಯಾಗಿರ್ತಕ್ಕಂಥ ಹಿಡಿತ ಬರಬೇಕು. ಅದು ಒಂದು ವಿಷ್ಣುವಿನ ಇನ್ನೊಂದು ಗುಣ. ಮೂರನೇದು ವಿಷ್ಣು ಸ್ಫುರದ್ರೂಪಿ. ಸ್ಫುರದ್ರೂಪಿ ಅಂದರೆ ನೋಡೋಕ್ಕೆ ಚೆಂದ ಅಂತಲ್ಲ, ಆ ಕೆಲಸವನ್ನು ಪರ್ಯಾಪ್ತವಾಗಿ ಯೋಗ ಕರ್ಮಸು ಕೌಶಲ ಅಂತ ಹೇಳುತ್ತೆ. ಅದು ಒಂದು ಯೋಗವೇ. ಯೋಗ ಅಂದರೆ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡುವ ಒಂದು ಟೆಕ್ನಾಲಜಿ ಗೊತ್ತಿರೋದಕ್ಕೆ ಯೋಗ ಅಂತ ಇದೆ, ಶಾಸ್ತ್ರದಲ್ಲಿ ಹೇಳ್ತಾರೆ, ಹಿಂದಿನವರು ಹೇಳ್ತಾರೆ. ಆ ಥರದಲ್ಲಿ ಯಾರು ಈ ವಿಷ್ಣುವಿನ ಒಂದು ರೂಪವನ್ನು ತನ್ನಲ್ಲಿ ಇಮ್ಮಡಿಸಿಕೊಳ್ತಾನೋ ತಾನಾಗ್ತಾನೆ ಲಕ್ಷ್ಮಿ ಹುಡುಕೊಂಡು ಬರ್ತಾಳೆ. ಆತನನ್ನು ಬಿಟ್ಟು ಬರಲ್ಲ ಅವಳು. ಆ ವಿಷ್ಣುವಿನ ಗುಣ ಯಾರಲ್ಲಿರುತ್ತೋ ಅಲ್ಲಿ ಮಾತ್ರ ಲಕ್ಷ್ಮಿ ಹೋಗ್ತಕ್ಕಂಥದ್ದು. ಸ್ವಚ್ಛತೆ, ಶುಭ್ರತೆ, ಪರಾಕ್ರಮ, ವ್ಯಾಪನೆ, ಇವು 4 ಕನಿಷ್ಠವಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಗುಣಗಳಾಗಿದೆ. ಈ 4ನ್ನು ನಾವು ಯಾವಾಗ ಇನ್ಕಲ್ಕೇಟ್ ಮಾಡಿಕೊಳ್ಳುತ್ತೀವೋ ನಿಮಗೆ ಯಾವ ಭಯ. ಪರಾಕ್ರಮ ಇದ್ದವನಿಗೆ, ಈಗ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತೀವಮ್ಮ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಜನ್ಮ ತೆಗೆದುಕೊಂಡಾಗ ಕಂಪ್ನಿ ಇತ್ತಾ? ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಆಮೇಲೆ ಬಂದಿದ್ದು, ಅಥವಾ ಇತ್ತು ಅಂತ ಇಟ್ಕೊಳ್ಳೋಣ. ನಾನು ಹುಟ್ಟಬೇಕಾದ್ರೆ ಆ ಕಂಪನಿನ ನಂಬಿಕೊಂಡು ಹುಟ್ಟಿರ್ತೀನ ನಾನು? ಯಾವ ಆಧಾರದ ಮೇಲೆ ಹುಟ್ಟಿದ್ದೀನಿ ನಾನು ಅಂತ ನಾವು ನಮ್ಮಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡಾಗ, ನನ್ನ ಕ್ಷಮತೆಯನ್ನು ನಂಬಿಕೊಂಡೇ ಬದುಕಬೇಕು ನಾನು. 100 ಜನ 100 ಅಂತಲೇ ಇರ್ತಾರೆ, ಜನ ಇರೋದೇ ಅನ್ನೋದಕ್ಕೆ. ಆಮೇಲೆ ನಿಮಗೆ ಕಿವಿ ಊದತಕ್ಕಂಥವರು ಇರ್ತಾರೆ, ಅವರು ಹೇಳಿ, ಇಲ್ಲಿ ಕೇಳಿ ಇಲ್ಲಿ ಬಿಡಿ. ನಿಮಗೆ ನೀವೇನು ಅನ್ನೋದು ನಿಮಗೆ ಯಾವತ್ತು ಅರಿವಾಗುತ್ತೋ, ನಮ್ಮ ಇತಿ ಮಿತಿ ಗೊತ್ತಾದ ತಕ್ಷಣ ಗತಿ ಪ್ರಾರಂಭವಾಗುತ್ತೆ. ಅದನ್ನು ಅರ್ಥಕೋಬೇಕು. ಅದೇ ಹೇಗೆ ಅಂದರೆ ಛದ್ಮವೇಷ ಹಾಕೋದು ಕೂಡುದು, ಯಾವುದೋ ನವಿಲು ನೋಡಿ ಕೆಂಬೂತ ಪುಕ್ಕ ಕೆರ್ಕೋತು ಮಾಡ್ಕೊಳಕ್ಕೆ ಹೋಗಬಾರ್ದು. ಹಪಹಪಿ ಯಾಕೆ ಪ್ರಾರಂಭ ಆಗುತ್ತೆ? ಈಗ ನಾನು ಇದ್ದಕ್ಕಿದ್ದಂಗೆ ಯಾರೋ ಒಬ್ಬರು ಒಂದು 23 ಲಕ್ಷ ಕೋಟಿಗಳಿದೆ ಅಂತ ಓದಿದೆ ಮೊನ್ನೆ. ನಾಳೆ ಬೆಳಗ್ಗೆಯಿಂದ ನಾನು 23 ಲಕ್ಷ ಕೋಟಿಯನ್ನು ಮಾಡಲಿಕ್ಕೆ ಹೋಗ್ತೀನಿ ಅಂತಂದರೆ ಅದು ತಿರುಕನ ಕನಸು ಅಂತ ನಾವು ಪಾಠಶಾಲೆಯಲ್ಲಿ ಓದಿದ್ವಿ. ಆ ಥರ ಆಗೋಗುತ್ತೆ. ಆದ್ದರಿಂದ ನಾವು ನಮ್ಮ ಇತಿಯನ್ನು ಮಿತಿಯನ್ನು ಅರಿತು ನಮ್ಮ ಮಿತಿಯನ್ನು ಅಮಿತ ಮಾಡಿಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅದು ಯಾವಾಗ ಸಾಧ್ಯತೆ? ಜ್ಞಾನದ ಅರ್ಜನೆಯಿಂದ ಸಾಧ್ಯ. ಜ್ಞಾನಾರ್ಜನೆಗೆ ಮೂಲಭೂತವಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇನು? ಮತ್ತೆ ನಾನು ಹೇಳಿದಾಗ ಚಾಣಕ್ಯ ನೀತಿಯಲ್ಲಿ ವೃದ್ಧೋಪಸೇವ. ನಾವು ವೃದ್ಧರನ್ನು ಕಡೆಗಣಿಸ್ತಾ ಇದ್ದೀವಿ. ಮನೆಯಲ್ಲಿ ಹಿರಿಯರಿಗೆ 8 ಆಣಿ ಬೆಲೆ ಇಲ್ಲ. ಓಲ್ಡ್ ಸ್ಕೂಲ್ ಅಂತಕ್ಕಂಥದ್ದು, ಆಂಗ್ಲ ಭಾಷೆಯನ್ನು ಮಾತಾಡ್ತಕ್ಕಂಥದ್ದೇ ಹೆಗ್ಗಳಿಕೆ ಅಂತಕ್ಕಂತಹ ಒಂದು ಪೆದ್ದತನ ನಮ್ಮಲ್ಲಿ ಯಾವಾಗ ಮನೆ ಮಾಡುತ್ತೋ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನಮ್ಮಪ್ಪ, ನಮ್ಮಜ್ಜಿ, ನಮ್ಮ ತಾತ, ನಮ್ಮವ, ಅವ್ರ ಎಂತೆಂಥ ವಿವೇಕವನ್ನು ಕೇಳಿದ್ದೀನಿ ಅಂತಂದ್ರೆ, ಒಂದು ಉದಾಹರಣೆಗೆ ಹೇಳಿದ್ದೇನೆ. ಅವ್ರನ್ನ ಯಾಕೆ ಕರೀಲಿಲ್ಲ ಅಂತ ಯಾರೋ ಒಬ್ಬರನ್ನು ಕೇಳಿದ್ರು. ಅವ್ರು ಹೇಳಿದ್ರು, ಅಯ್ಯೋ ಅವ್ರು ಹಲ್ಲು ಉದುರೋಗ್ಬಿಟ್ಟಿದೆ, ಅದು ಕರೀಲಿಲ್ಲ ಅಂತಂತ. ನನಗೆ ಆಶ್ಚರ್ಯ ಆಯಿತು. ಹಲ್ಲು ಉದುರೋಗಿರೋದಕ್ಕೆ ಅರ್ಥ ಅವರು ಮನುಷ್ಯರಲ್ವೇ, ನಿಮ್ಮ ಸಂಬಂಧಿಕರಲ್ವೇ ಅವರು? ಅಂದರೆ ಹಲ್ಲಿಷ್ಟು ದಿನ ಇವರು ಸಂಬಂಧಿಕರಾಗಿತ್ತ. ಇದು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಅವರವರ ಮನೆಯಲ್ಲಿ ಈ ಥರದ್ದು 100 ಸಿಗುತ್ತೆ. ಇದೆಲ್ಲವನ್ನು ಪಕ್ಕಕ್ಕೆ ಸರಿಸಿ ವ್ಯಾಪಿಸಬೇಕು. ನಾವು ನಮ್ಮ ಸೌಹಾರ್ದತೆಯಲ್ಲಿ, ನಮ್ಮ ವಿದ್ಯೆಯಲ್ಲಿ,
ನಮ್ಮ ಕೆಲಸದಲ್ಲಿ, ನಮ್ಮ ಪ್ರೀತಿಯಲ್ಲಿ, ನಮ್ಮ ವಿಶ್ವಾಸದಲ್ಲಿ, ಆತ್ಮ ಸಂಯಮದಲ್ಲಿ, ಆತ್ಮಸ್ಥೈರ್ಯದಲ್ಲಿ, ಇಂದ್ರಿಯ ನಿಗ್ರಹದಲ್ಲಿ ನಾವು ಯಾವಾಗ ವ್ಯಾಪಿಸ್ತೀವೋ ಆವಾಗ ನೋಡಿ ಭಾರತದ ದುಡ್ಡು ಬರುತ್ತೆ. ಭಾರತಕ್ಕೆ ದುಡ್ಡು ಬರೋಕ್ಕೆ ಏನು ಮಾಡಬೇಕು? ಅದು ನನ್ನಿಂದ ಪ್ರಾರಂಭ ಆಗಬೇಕು, ನಿಮ್ಮಿಂದ ಪ್ರಾರಂಭ ಆಗಬೇಕು. ಯಾಕೆಂದರೆ ಭಾರತ ದೇಶಕ್ಕೆ ನಾನು ಹೊಣೆ, ನೀವು ಹೊಣೆ. ದೇಶ ನಮ್ಮನ್ನು ಮಾಡೋದಲ್ಲ, ದೇಶ ನಾವು ಸರ್ ಮಾಡಬೇಕು. ಅಯ್ಯೋ ಅದು ಹೋಗ್ತಾ ಇದೆ, ಹಂಗೆ ಮಾಡಿದ್ರೆ ನಾನೊಬ್ಬ ಮಾಡೋದ್ರಿಂದ ಏನಾಗುತ್ತೆ? ಇದು 100 ಜನರಲ್ಲಿ 90 ಜನರ ಬಾಯಲ್ಲಿ ನೀವು ಕೇಳಿರ್ತೀರಿ, ಹೌದಾ? ನಾನೊಬ್ಬ ಮಾಡಿದ್ರೆ ಆಗುತ್ತಾ? ಆಗುತ್ತೆ ಅಂತ ಈ ರೀತಿಯಾಗಿ ನಾವು ಹೊರಟಾಗ ಏನಾಗುತ್ತೆ, ನಮ್ಮ ಭಾರತ ದೇಶದ ಈ ದರಿದ್ರ ಖಂಡಿತ ತೊಲಗಿ ನಾ 1ನೇ ಜಾಗಕ್ಕೆ ಬರುತ್ತೋ 8ನೇ ಜಾಗಕ್ಕೆ ಹೋಗುತ್ತೋ. ನಮ್ಮಲ್ಲಿರ್ತಕ್ಕಂಥ ಹಣಕಾಸಿನ ಅವ್ಯವಸ್ಥೆ, ಅರ್ಥದ ಕೊರತೆ ನೀಗಿ ನಾವು ಖಂಡಿತವಾಗಿಯೂ ಮತ್ತೆ ವಿಶ್ವಗುರುವಾಗಿ ಎಲ್ಲ ದೇಶಗಳಿಗೂ ಮುಂಚೂಣಿಯಲ್ಲಿ ಇರ್ತಕ್ಕಂತಹ, ಎಲ್ಲರಿಗೂ ವಿಶ್ವಗುರು ಆಗ್ತಕ್ಕಂತಹ ಒಂದು ಸನ್ನಿವೇಶ ಇವತ್ತಿಗೂ ಕೂಡ ಆಗುತ್ತೆ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳೋದು. ಖಂಡಿತ ಗುರುಜಿ, ನಾವು ಮಾಡುವಂತಹ ಕೆಲಸದಲ್ಲಿ ಹೇಗೆ ಪ್ರಗತಿಯನ್ನು ಸಾಧಿಸಿ ದುಡಿಮೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರೆ, ಇದ್ರ ಜೊತೆಗೆ ಧನಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಂದರೆ ಬಹಳ ವ್ಯಾಪ್ತಿಯ ದೊಡ್ಡದು, ವಿಶಾಲತೆಯ ಒಂದು ವಿಷಯ. ಈ ವಿಷಯದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾತಾಡೋಣ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಗುರೂಜಿಗಳ ಅರ್ಥಪೂರ್ಣ ಮಾತುಗಳನ್ನು ಕೇಳ್ತಾ ಇವರನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಆಸೆ ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಕಾಂಟ್ಯಾಕ್ಟ್ ನಂಬರನ್ನು ನೀವು ಸಂಪರ್ಕಿಸಬಹುದು. ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.